ಹಲೋ ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ ಆದ್ದರಿಂದ ನಮ್ಮ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ. ಜನಗಳು ಪರವಾಗಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದಾರೆ. ಈ ಹೊಳೆ ಆಂಜನೇಯ ದೇವಸ್ಥಾನ ಬಂದು ಮದ್ದೂರಲ್ಲಿರೋದು. ಇಲ್ಲಿ ಶಿಂಷಾ ನದಿ ಹರಿಯುತ್ತೆ ಇದ್ರ ಮುಂದೆನೆ. ಈ ಹೊಳೆ ಪಕ್ಕದಲ್ಲಿರೋದ್ರಿಂದ ಇದನ್ನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇಲ್ಲೇ ಪ್ರಸಾದ ಎಲ್ಲನೂ ರೆಡಿ ಮಾಡ್ತಿದ್ರು. ಇದು ಬಂದು ಗುರು ವ್ಯಾಸರಾಜರು ಹಾಗೂ ಅವರ ಗುರುಗಳಾದಂಥ ಶ್ರೀಪಾದರಾಜರು ಸ್ಥಾಪನೆ ಮಾಡಿರೋದು. ಇದು ಸುಮಾರು 550 ವರ್ಷಗಳ ಇತಿಹಾಸನೇ ಇದೆ ಈ ದೇವಸ್ಥಾನಕ್ಕೆ. ಹಾಗೂ ಇಲ್ಲಿ ಒಂದು ಚಿಕ್ಕದೊಂದು ಆಂಜನೇಯನ ವಿಗ್ರಹ ಇದೆ. ಆ ಒಳಗಡೆ ಹೂವು ಮತ್ತು ಹಾರ ಎಲ್ಲ ಹಾಕಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ಚಿಕ್ಕದು ವಿಗ್ರಹ ಇದೆ. ಈ ವಿಗ್ರಹಕ್ಕೆ ತುಳಸಿ ಮತ್ತು ಹೂ ಎಲ್ಲನೂ ಇಲ್ಲೇ ಭಕ್ತಾದಿಗಳು ಇಲ್ಲೇ ಅರ್ಪಿಸ್ತಾರೆ. ಇದೇ ವಿಗ್ರಹ ಒಳಗಡೆ ಅವರು ದೇವ್ರಿಗೆ ಹಾಕಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲೇ ಹಾಕ್ತಾರೆ. ಸುಮಾರು 550 ವರ್ಷಗಳ ಹಿಂದಿನ ಇತಿಹಾಸನೇ ಇದೆ. ವಿಜಯನಗರ ಅರಸರ ಕಾಲದಲ್ಲೇ ಮಾಡಿರ್ತಕ್ಕಂಥದ್ದು ಈ ದೇವಸ್ಥಾನ. ಇದು ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಇಲ್ಲಿದೆಯಲ್ಲ, ಇದೇನೆ ಆಂಜನೇಯ ಸ್ವಾಮಿಯವರ ಮೂರ್ತಿ. ಇದು ಪ್ರತಿ ವರ್ಷ 5 ರಿಂದ 6 ಇಂಚು ಬೆಳೆಯುತ್ತೆ ಅನ್ನೋದೊಂದು ನಂಬಿಕೆ ಇದೆ ಎಲ್ಲರಿಗೂ. ಆದ್ದರಿಂದ ಜನಗಳು ಇಲ್ಲಿ ಆಂಜನೇಯ ಸ್ವಾಮಿಯವರು ನೆಲೆಸಿದ್ದಾರೆ ಅಂತಲೇ ತುಂಬ ಭಕ್ತಿಯಿಂದನೇ ಬಂದು ಪೂಜೆ ಮಾಡ್ತಾರೆ. ಇಲ್ಲಿನ ಒಂದು ವಿಶೇಷತೆ ಏನಂದರೆ 25 ಪೈಸಾ ರೂಪಾಯಿ ಜೊತೆಗೆ ನೀವು 10 ರೂಪಾಯಿ ಆಗ್ಬೋದು, 1 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಹರಕೆನ ಕಟ್ಕೊಂಡು ಅಲ್ಲಿ ಉಂಡಿಗೆ ಹಾಕಬೇಕು. ಅದು ಆ ಉಂಡಿಗೆ ಹಾಕೋದ್ರಿಂದ ಏನೋ ಒಂದು ಹರಕೆ ಕಟ್ಟಿರೋದು ನೆರವೇರುತ್ತೆ ಅನ್ನೋ ನಂಬಿಕೆ. ಮತ್ತು ಇದು ಬಂದು ಶ್ರೀ ತಿರುಪತಿ ತಿಮ್ಮಪ್ಪನವರ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ. ಗರ್ಭಗುಡಿಯ ಹಿಂಭಾಗದಲ್ಲಿರ್ತಕ್ಕಂಥದ್ದು ಇದೇನೆ ಆ ತಿರುಪತಿ ತಿಮ್ಮಪ್ಪನವರ ಮೂರ್ತಿ. ಅಕ್ಕಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ವ್ಯಾಸರಾಜರಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು. ಗುರು ವ್ಯಾಸರಾಜರು ಹಾಗೂ ವಿದ್ಯಾಗುರುಗಳಾದಂಥ ಶ್ರೀಪಾದರಾಜರು ಎಲ್ಲರ ವಿಗ್ರಹವೂ ಇದೆ. ಇದು ಬಂದು ನವಗ್ರಹ ಮತ್ತು ಪ್ರಸಾದ ವಿನಿಯೋಗ ಮಾಡ್ತಿದ್ರು. ಇಲ್ಲಿ ಈ ಹಸುವಿಂದನೇ ಆಂಜನೇಯ ಸ್ವಾಮಿಗಳ ವಿಗ್ರಹಕ್ಕೆ ಪ್ರತಿದಿನವೂ ಕ್ಷೀರಾಭಿಷೇಕ ಮಾಡ್ತಾರೆ. ಈ ಗೋವುಗಳೇ ನೋಡಿ, ಇದೇ ಗೋವಿಂದನೇ ಮಾಡೋದು. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ.